ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಭಾವಿಸ್ತಾರೆ. ಇವತ್ತಿನ ಈ ಬ್ಲಾಗ್ ಬಂದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿದು. ಈ ಮೂರ್ತಿ ನನಗೆ ಜಯ ಅನ್ನೋರು ಕೊಟ್ಟಿದ್ದರು ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ಆಗಿ. ಹಾಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ಲ, ಹಾಗೆ ನಾವೆಲ್ಲರೂ ಸೇರಿ ಬರ್ಬರ್ ತಿನ್ನೋಕ್ಕೆ ಅಂತ ಐಸ್ ಪಾಯಿಂಟಿಗೆ ಹೋಗಿದ್ವಿ. ಒಂದ್ಸತಿ ತಿಂದಿದ್ವಿ, ಅದೇ ಥರದ್ದು ಬೇಕು ಅಂದ. ಹಾಗೆ ಬರುವಾಗ ಸೈಕಲ್ ನೋಡ್ಕೊಂಬರೋಣ ಅಂತ ಹೋದ್ವಿ. ಆದರೆ ಸೈಕಲ್ ಹೋಗ್ತಿದ್ದು ಹೆಚ್ಚು ತೊಗೊಂಡೇ ಬಿಟ್ವಿ ನಾವು ಅದನ್ನು. ಇಲ್ಲೊಂದಾಗಿದ್ದು ಕನ್ಫ್ಯೂಷನ್ ಏನಂತ ಹೇಳಿದರೆ, ನಾನು ಕಾಲ್ಗೆಜ್ಜೆ ತೊಗೊಳ್ಬೇಕಂತ ಹೋಗಿದ್ದೆ. 6,000 ಎಂಥ ಕಾಲ್ಗೆಜ್ಜೆ ಅನ್ನಿಸ್ತು. ಹಾಗಾಗಿ ಸೈಕಲ್ ತೊಗೊಂಡ್ಬಿಡುವ ಅಂತ ನೋಡ್ಕೊಂಬರುವ ಅಂತ ಹೋದ್ವಿ. ಅನ್ನೋದು ಸೈಕಲ್ ನೋಡಿನೇ ಖುಷಿ ಆಗೋಯ್ತು. ನನ್ನ ಮಗನಿಗೆ ತೊಗೊಂಬಂದು ನನ್ನ ಮಗ ಅಂತೂ ತುಂಬಾ ಖುಷಿಪಟ್ಟ. ಅವನು ಹಾಕಿರೋ ಖುಷಿನ ಹೇಗೆ ಇದು ಮಾಡ್ಕೊಳ್ಬೇಕಂತ ಗೊತ್ತಾಗಲಿಲ್ಲ. ನನ್ನ ಮಗನೇ ಇರ್ತದೆ, ಅಮ್ಮ ನನಗೂ ಒಂದು ಸಣ್ಣ ಸೈಕಲ್ ತೆಗೆದು ಕೊಡು ಅಂತ ಹೇಳಿದ. ಅಡ್ಡಿಲ್ಲ ಮಗನೇ, ತೆಗೆಸ್ಕೊಡ್ತೀನಿ ಅಂದರೆ ನಾವು ಯಾವುದೇ ವಸ್ತು ತಂದ್ರೂ ಕೂಡ ಮೊದಲು ನಾವು ಪೂಜೆ ಮಾಡ್ಕೊಳ್ತೀವಿ, ಆರತಿ ಎಲ್ಲ ಎತ್ಕೊಳ್ತೀವಿ. ಹಾಗೆ ಸಣ್ಣ ಸೈಕಲ್ ಆಗಲಿ, ಹೊಸ ಸೈಕಲ್ ಆಗಲಿ, ಹಳೆ ಸೈಕಲಿಗೆ ಒಂದು ಸತಿ ಪೂಜೆ ಮಾಡಿಸಿದ್ವಿ ನಾವು. ಈ ಹೊಸ ಸೈಕಲ್ ಬಂದಿದೆ. ಹಾಗೆಯೇ ನಾವು ಫ್ರಿಜ್ ಹಾಳಾಗಿತ್ತು ನಮ್ಮದು. ಫ್ರಿಜ್ ಬಾಗಿಲೆಲ್ಲ ಕಿತ್ತೋಗಿತ್ತು. ಹಾಗೆ ಒಂದು ಫ್ರಿಜ್ ಕೂಡ ತೊಗೊಳ್ಳುವ ಅಂತ ನಮ್ಮ ಮನೆಯವರಿಗೆ ಹೇಳಿದೆ. ಅದೆಲ್ಲ ನೋಡ್ಕೊಂಬರುವ ಅಂತ ಹೇಳಿದ್ವಿ. ಅಲ್ಲಿ ನೋಡಿ 15,690 ಫ್ರಿಜ್ ಸಿಕ್ತು ಒಂದು ಫೂಲಲ್ಲೆಯ. ನೋಡಿ ತುಂಬ ಖುಷಿ ಆಯಿತು. ಈ ಫ್ರಿಜ್ ಹೇಗಿದೆ ಅಂತ ನೀವು ಒಂದು ಸತಿ ಹೇಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಎಲ್ಲರೂ ವೀಡಿಯೋಗಳನ್ನು ನೋಡ್ತೀರಾ, ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿತೀರ. ದಯವಿಟ್ಟು ನಿಮ್ಮ ಲೈಕ್ ನಮಗೆ ಎಷ್ಟು ಮುಖ್ಯ ಅಂತ ಹೇಳಿದರೆ, ಎಷ್ಟು ತುಂಬಾ ಮುಖ್ಯ ಆಗಿರುತ್ತೆ. ಹಾಗೆ ಹೇಗಿತ್ತು ಈ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಹೇಳಿ ನೋಡಿ. ಹಾಗೆ ನಾ ಬರುವಷ್ಟರಲ್ಲಿ ನಮ್ಮ ಮನೆಯವರು ಪೂಜೆ ಎಲ್ಲ ಮಾಡಿಟ್ಟಿದ್ರು ಹೊರಗಡೆಯಿಂದಲೇ. ಹಾಗೆ ಓಪನ್ ಆಗಿ ಅವ್ರ ಕೈಯಾರೆ ನಾವು ಓಪನ್ ಮಾಡಿಸಿದ್ವಿ. ಏನೇ ತಂದಾಗಿ ನಮ್ಮ ಮನೆ, ಯಾಕಂದರೆ ನಾವು ವಿಡಿಯೋ ತೆಗಿತಿರ್ತೀನಲ್ಲ, ಅದಕ್ಕೆ ಅವ್ರ ಕೈಯಲ್ಲಿಯೇ ನಾನು ಓಪನ್ ಮಾಡಿಸೋದು, ಅವ್ರ ಕೈಯಲ್ಲಿಯೇ ನಾನು. ಹಾಗೆ ತುಂಬ ಚೆನ್ನಾಗಿತ್ತು. ನೋಡಿದ್ವಿ, ಅಲ್ಲಿಂದ ನೋಡ್ಕೊಂಬಂದಿದ್ವಿ. ಆದರೆ ಅವರು ಅದೇ ಫ್ರಿಜ್ ಥರನೇ ಬೇರೆದು ಕೊಟ್ಟಿದ್ರು. ಇದಕ್ಕೆ 10 years ವಾರಂಟಿ ಕೂಡ ಇತ್ತು. ನೋಡಿ ಒಳಗಡೆ ಇದಕ್ಕೆ ಮೊದಲು ಏನು ಗೋಣಿ ಮಾಡೋದಂತ ನೋಡಿದ್ವಿ. ನಾವು ಬರುವಾಗಲೂ ಒಂದು ಹಾಲಿನ ಪ್ಯಾಕೆಟ್ ತೊಗೊಂಡು ಬಂದಿದ್ವಿ. ನಾನು ಕೆಲಸದಿಂದ ಬರುವಾಗಲೂ ತೊಗೊಂಬಂದಿದ್ದೆ ಹಾಲಿನ ಪ್ಯಾಕೆಟ್ ಇಲ್ಲ ಅಂತ. ಅದೇ ಅದಕ್ಕೆ ಒಂದು ಯಾವುದೇ ಕಾರ್ಯಕ್ರಮಕ್ಕೆ ಹಾಲಿದು ಅಂತಾರಲ್ಲ, ಹಾಲಿನ ಪ್ಯಾಕೆಟ್ನ ಇಟ್ಟು ಓಪನ್ ಮಾಡಿದ್ವಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ತಿಳಿಸಿ ದಯವಿಟ್ಟು. ಓಕೆ, ಥ್ಯಾಂಕ್ ಯು ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು.